ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು 2 ರೆಸಿಪಿನ ಇಲ್ಲಿ ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಏನಂದ್ರೆ ಒಂದು ಡೆಸರ್ಟ್ ರೆಸಿಪಿ, ಹಂಗೆ ಒಂದು ಬೆಳಿಗ್ಗೆ ಟಿಫಿನ್ಗೂ ಆಗ್ಬೋದು, ಇಲ್ಲ ಈಗ ಉಪವಾಸ ಇರ್ತಾರೆ, ನವರಾತ್ರಿಗೆ ಉಪವಾಸ ಮಾಡ್ತಿರ್ತಾರೆ, ಅವರು ಸಹಿತ ಇದನ್ನ ತಿನ್ಬೋದು. ಬರ್ರಿ ಏನು ಮಾಡಿದೆ ಹಾಗೆ ಹೇಗೆ ಮಾಡಿದೆ ಅಂತ ಹೇಳೋದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ನಾನು ಒಂದು ಬ್ರೆಡ್ಡನ್ನು, ಒಂದು 4 ಬ್ರೆಡ್ಡನ್ನು ನಾನಿಲ್ಲಿ ಈ ರೀತಿ ಒಂದು ಬಟ್ಲ ಸಹಾಯದಿಂದ ಇದನ್ನ ಕಟ್ ಮಾಡಿಕೊಂಡು ತೆಗೆದಿಟ್ಕೊತೀನಿ, ಪೂರ್ತಿಯಾಗಿ ರೌಂಡ್ ಶೇಪಾಗಿ. ನೀವು ಬೇಕಿದ್ರೆ ಚೌಕಾಗಿ ಅದನ್ನ ಬರೀ ಅದರದ್ದು ಏನು ಬ್ರೌನ್ ಕಲರ್ ಭಾಗ ಇರ್ತಲ್ಲ ಅದನ್ನಾಗಿ ಚೌಕಷ್ಟೇ ತಕ್ಕೊಂಡು ನೀವು ಹಾಗೂ ಮಾಡ್ಕೋಬೋದು, ಇಲ್ಲ ಚೌಕಾಗಿ ಕಟ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲೇ ಒಂದು ಕಡೆ ಹಾಲು ಇಟ್ಕೊಂಡಿನಿ. ನಾನು 2 ಕಪ್ಪಷ್ಟು ಅದಕ್ಕೆ ಹಾಲು ಹಾಕ್ಕೊಂಡಿನಿ. ನಾನು ಹಾಲು ಹಾಕ್ಕೊಂಡು ಅದು ಮೊದಲ ಕಾಸಿರುವಂಥ ಹಾಲಿವು, ಅದಕ್ಕೆ ನಾನು 2 ಲೋಟದಷ್ಟು ಹಾಲು, ಅರ್ಧ ಲೋಟದಷ್ಟು ಸಕ್ಕರೆ ಹಾಕಿನಿ. ಅರ್ಧಕ್ಕಿಂತ ಕಡಿಮೆನೇ ಹಾಕಿದ್ದೇನಲ್ಲೇ ಹಾಕಿ ಅದನ್ನ ಸ್ವಲ್ಪ ಕುದಿಯಕ್ಕೆ ಇಟ್ಕೊಂಡಿನಿ. ನಾನು ಹಾಲು ಕುದ್ದಿರೋದು ಅದಾವು, ಅದನ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಕೊಂಡಿನಿ. ಈ ಕಡೆ 1 ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿನಿ. ಒಂದು ಅರ್ಧ ಲೋಟ ಹಾಲು ತೊಗೊಂಡಿನಿ. ಹಾಲು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಗಂಟಿಲ್ಲದೆ ರೀತಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಈಗ ನಾನು ಹಾಲು ಬಿಸಿ ಇಟ್ಟಿದ್ನಲ್ಲ ಆ ಹಾಲಿಗೆ ನಾನು ಇದನ್ನ ಪೂರ್ತಿಯಾಗಿ ಈ ಕಸ್ಟರ್ಡ್ ಪೌಡರ್ನ ಕಲಿಸ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ಕೊತೀನಿ. ನಾನು ಇದು ಎಲ್ಲಿವರೆಗೂ ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಕಲಿಸ್ತಾ ಇರಬೇಕು. ನೋಡಲಿ ಕುದ್ದು ಪೂರ್ತಿಯಾಗಿ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತಿ. ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕುಟ್ಟಿ ಹಾಕ್ಕೊಂಡಿನಿ. ಈ ಘಮ ಘಮ ಅಂತೇಳಂದು ಘಮ ಬರ್ತೈತಿ, ಚೆನ್ನಾಗಿದು ಕುದ್ದು ಆಗೈತಿ. ಇದನ್ನು ನಾನು ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಟು ನಾನಿಲ್ಲಿ ಮತ್ತೆ ಒಂದು ಪ್ಯಾನ್ ತೊಗೊಂಡಿನಿ. ಅದಕ್ಕೆ 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ. ನೀವು ಬೇಕಿದ್ದರೆ ಎಣ್ಣೆ ಒಳಗೆ ತುಪ್ಪದೊಳಗೆ ಇವನ್ನ ಕರ್ಕೋಬೋದು, ಆದರೆ ನಾನಿಲ್ಲೇ ಹಿಂಗೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ನಾನಿದನ್ನ ಕ್ರಿಸ್ಪಿ ಆಗೋವರೆಗೂ ನಾವು ಇವನ್ನ ಬ್ರೆಡ್ ಪೀಸಸನ್ನು ನಾನಿಲ್ಲಿ ಕ್ರಿಸ್ಪಿ ಆಗೋವರೆಗೂ ನಾನು ಇವನ್ನ ಫ್ರೈ ಮಾಡ್ಕೊಂಡಿನಿ. ನೀವು ಬೇಕಿದ್ರೆ ಎಣ್ಣೆಗೂ ಕರ್ಕೋಬೋದು, ಇಲ್ಲ ತುಪ್ಪದಲ್ಲೂ ನೀವು ಇದನ್ನ ಕರ್ಕೋಬೋದು. ನಾನು ಫ್ರೈ ಮಾಡೋದಷ್ಟು ಸಾಕು ಅಂತೇಳಂದು ಪೂರ್ತಿಯಾಗಿ ಕ್ರಿಸ್ಪಿ ಆಗೋವರೆಗೂ ನಾವು ಇವನ್ನ ಫ್ರೈ ಮಾಡಿಕೊಂಡು ಅಷ್ಟನ್ನು ನಾನು ಎತ್ತಿ ಒಂದು ಸೈಡಿಗೆ ಎತ್ತಿಟ್ಕೊಂಡು, ನೋಡ್ರಲ್ಲಿ ಯಾವ ರೀತಿ ಬ್ರೌನ್ ಕಲರ್ ಆಗೋವರೆಗೂ ನಾನು ಇವನ್ನ ಫ್ರೈ ಮಾಡ್ಕೊಂಡಿನಿ. ನೀವು ಬೇಕಿದ್ದರೆ ಹಿಂಗನಾದರೂ ಮಾಡ್ಕೋಬೋದು, ಹಿಂಗನೂ ಚೆನ್ನಾಗಿದೆ ಫ್ರೆಂಡ್ಸ್. ಅಂದರೆ ಒಟ್ಟು ಕ್ರಿಸ್ಪಿ ಆಗುವಂಗೆ ನಾವು ಇವನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದಾಗ ಚೆನ್ನಾಗಿ ನಾವು ಹಸಿ ಬಿಸಿ ಮಾಡ್ಕೊಂಡ್ವಿ ಅಂದ್ರೆ ಅದು ಒಂಥರ ನಾರಾದಂಗೆ ಆಕೈತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊರಿ. ನಾನು ಅಷ್ಟು 1-3 ಹಾಕಿದ್ದೆ ಫಸ್ಟಿಗೆ, ಅವ್ನು ಹಾಕಿ ತೆಗೆದು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಹಾಕ್ಕೊಂಡು ಇನ್ನೊಂದು 2 ಪೀಸ್ ಇದ್ವು, ಅವನು ಇದಕ್ಕೆ ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ಅದಲ್ಲಿ ಫ್ರೈ ಆಗ್ತಾ ಇರಲಿ, ನಾನು ಈ ಕಡೆ ಈ ರಬಡಿ ನಾನೇನು ಮಾಡಿದ್ನಲ್ಲ ಅದನ್ನು ಒಂದು ಬೌಲ್ಗೆ ನಾನಿಲ್ಲಿ ಹಾಕ್ಕೊಳಕೊತೀನಿ. ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊತೀನಿ. ಹಾಕ್ಕೊಂಡಾದ ನಂತರ ನಾನು ಇವನೇನು ಬ್ರೆಡ್ ಪೀಸಸ್ ಇದ್ವಲ್ಲ ಅವನ್ನೆಲ್ಲ ಕಟ್ ಮಾಡ್ಕೊತೀನಿ. ಮಧ್ಯಕ್ಕೆ ಇನ್ನೊಂದು ಪೀಸಾಗಿ ಕಟ್ ಮಾಡ್ಕೊತೀನಿ. ಯಾಕಂದರೆ ಇದು ಬೌಲು ಸಣ್ಣದೈತಲ್ಲ, ಹಂಗಾಗಿ ಪೂರ್ತಿಯಾಗಿ ದೊಡ್ಡಕ್ಕೆ ಹಿಡಿಯಂಗಿಲ್ಲ ಅಂತೇಳಿದ್ರೆ ನಾನು ಚೆಂದಾಗಿ ಇನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಎಲ್ಲನೂ ಜೋಡಿಸ್ಕೊಂಡು ಮತ್ತೆ ಅದ್ರ ಮೇಲೆ ಏನು ಮಾಡಿದಂಥ ರಬಡಿನ ನಾನು ಇದಕ್ಕೆ ಹಾಕಾಕೊತೀನಿ. ಹಾಕಿ ಮೇಲೆ ಈ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾದಿಂದ ಅಲಂಕಾರ ಮಾಡೀನಿ. ನೀವು ಈ ರೆಸಿಪಿನ ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಭಾಳ ಚೆನ್ನಾಗಿ ಬಂದೈತಿ. ಅಷ್ಟೇ, ಆಮೇಲೆ ಅವು ಬ್ರೆಡ್ ಕ್ರಿಸ್ಪಿಯಾಗಿರ್ತಾವಲ್ಲ, ಇನ್ನೂ ಚೆನ್ನಾಗಿ ಅನಿಸ್ತೈತಿ ತಿನ್ನೋಕೆ. ಇದು ಊಟ ಆದಮೇಲೆ ತಿನ್ನೋದಕ್ಕೆ ಡೆಸರ್ಟು ಸೂಪರಾಗಿರ್ತೈತಿ. ಮತ್ತು ನೀವು ಇದನ್ನು ಬಿಸಿ ಬಿಸಿಯಾಗೂ ತಿನ್ಬೋದು, ಇಲ್ಲ ನೀವು ಫ್ರಿಜ್ನಾಗ ಇಟ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರ್ತೈತಿ. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತು ಅಂತೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ. ನೋಡ್ರಿ, ನಾನೀಗ ಒಂದು ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ನಾನು ನೆಕ್ಸ್ಟು ಈಗ ಸಾಬುದಾನ ಕಿಚಡಿ ಅಂತೇಳಂದು ಮಾಡಿ ತೋರಿಸ್ತಿದ್ದೀನಿ. ಅಂದ್ರೆ ಈಗ ಉಪವಾಸ ಇರೋರು ನೀವು ಅದನ್ನ ಮಾಡಿಕೊಂಡು ತಿನ್ಬೋದು. ಅದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ನಾವು ಕಟ್ ಮಾಡಿದ ತಕ್ಷಣವೇ ಕಟ್ ಆಗ್ತಾವು. ನೋಡ್ರಿ, ಭಾಳ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಸ್ವೀಟ್ ಮಾತ್ರ, ಸ್ವೀಟ್ ಇಷ್ಟಪಡೋರ್ಗಂತೂ ಭಾಳನೇ ಇಷ್ಟಪಟ್ಟು ತಿಂತಾರೆ. ಒಂದು ಸರ್ತಿ ಈ ರೆಸಿಪಿನ, ಆಮೇಲೆ ಬ್ರೆಡ್ ಬೇಡ ಅನ್ನೋರು ನೀವು ಈ ಬಟರ್ ಅಂತ ಬರ್ತಾವಲ್ಲ ರಸ್ಕ್, ಅದನ್ನು ಇದಕ್ಕೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಬರೀ ಈಗ ನಾವು ಸಾಬುದಾನ ಕಿಚಡಿ ಮಾಡೋದು ಹೇಗೆ ಅಂತೇಳಂದು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಒಂದು ಬಾಣಲ್ಯಾಗ ನಾನು ಶೇಂಗಾ ಹುರಿಯಾಕೊಂತೀನಿ. ಶೇಂಗಾ ಯಾಕಪ್ಪ ಅಂದ್ರೆ ಇದನ್ನ ಪೌಡ್ರ್ ಮಾಡ್ಕೋಬೇಕು ನಾವು, ಅದಕ್ಕೋಸ್ಕರ ಸ್ವಲ್ಪ ಶೇಂಗಾ ತೊಗೊಂಡು ಹುರಿಯಾಕೆ ಇಟ್ಕೊಂಡಿನಿ. ಇದನ್ನ 1-2 ತಾಸು ಆತು ಇವನ್ನ ನೆನೆಯಕ್ಕಿಟ್ಟು. ನಾನೇನು ರಾತ್ರಿ ನೆನೆ ಇಟ್ಟಿಲ್ಲ, 1-2 ಗಂಟೆ ಆಯಿತು. ಚೆನ್ನಾಗಿ ನೆಂದಾವು. ಅದೇನು ರಾತ್ರಿನೇ ನೆನೆ ಇಡಬೇಕು ಅಂತ ಏನಿಲ್ಲ, ನಾನು 1-2 ತಾಸು ಆಯಿತು ನೆನೆ ಇಟ್ಟಿದ್ದೆ, ಚೆನ್ನಾಗಿ ನೆಂದಾವು. ಈ ಕಡೆ ನಾನು ಅದನ್ನು ಶೇಂಗಾನ ಪೂರ್ತಿಯಾಗಿ ಹುರಿದು ತಗೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಶೇಂಗಾ ಹಾಕ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಅಂದರೆ ಟೊಮೆಟೊ ಹಣ್ಣು ಶೇಂಗಾ ಕ್ರಿಸ್ಪಿ ಆದಮೇಲೆ ಬೇರೆ ಸಾಮಗ್ರಿಗಳನ್ನ ಹಾಕ್ಬೇಕು ನಾವು, ಇಲ್ಲ ಅಂದರೆ ಅದು ಹಸಿ ಬಿಸಿಯಾಗಿ ಉಳಿದ್ಬಿಡ್ತಾವೆ. ಹಂಗಾಗಿ ಒಂದು ಸ್ವಲ್ಪ ಶೇಂಗಾ ಕ್ರಿಸ್ಪಿಯಾಗಿ ಮಾಡಿಕೊಂಡು ಎಣ್ಣೆಯಾಗ ನಂತರ ನಾವು
ಟೊಮೆಟೊ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಉಪ್ಪು ಮತ್ತು ಚೂರು ಸಕ್ಕರೆ ಹಾಕ್ಕೊಂಡಿನಿ. ಚೆನ್ನಾಗಿರ್ತೈತೆ ಏನೋ ಟೇಸ್ಟ್ ಅಂತೇಳಂದು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಸಾಬುದಾನನ ಅದನ್ನು ಇದಕ್ಕೆ ಹಾಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಶೇಂಗಾ ಪುಡಿನ, ನಾನಿಲ್ಲಿ ಶೇಂಗಾನ ಸಿಪ್ಪೆ ಏನು ತೆಗಿಂಗಿಲ್ಲ. ನಾನು ಚಟ್ನಿ ಮಾಡಿದ್ರೂ ಸಿಪ್ಪೆ ತೆಗಿಂಗಿಲ್ಲ. ನಾನು ಯಾವುದಕ್ಕೆ ಈ ಶೇಂಗಾ ಚಟ್ನಿ ಮಾಡಾಕಂತರು ಮತ್ತು ಯಾವುದಕ್ಕಾದ್ರೂ ಪುಡಿ ಚಟ್ನಿ ಮಾಡಿದ್ರು ತೆಗಿಂಗಿಲ್ಲ. ಏನು ಮಾಡಿದ್ರು ನಾನು ಶೇಂಗಾ ಸಿಪ್ಪೆನ ತೆಗಿಂಗಿಲ್ಲ. ಯಾಕಂದ್ರೆ ಹಂಗೆ ತಿಂತಿರ್ತೀವಲ್ಲ, ಅದರೊಳಗೂ ಪ್ರೋಟೀನ್ ಅಂಶ ಇರ್ತೈತಿ, ಯಾಕಂತ ತೆಗಿಬೇಕು ಅಂತೇಳಂದು ಹಂಗೆ ಪೌಡ್ರ್ ಮಾಡಿಕೊಂಡು ನಾನು ಹಾಕ್ಕೊಂಡಿರ್ತೀನಿ. ನಿಮಗೆ ಬೇಕಿದ್ರೆ ನೀವು ಅದನ್ನ ಸಿಪ್ಪೆನ ತೆಗೆದು ನೀವು ಪೌಡ್ರ್ ಮಾಡ್ಕೋಬೋದು. ಅದು ಪೌಡ್ರ್ ಹಾಕಿ ಆದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿನಿ. ಹಂಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಇಲ್ಲಿ ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಮ್ಮ ರುಚಿಕರವಾದಂಥ ಸಾಬುದಾನಿ ಕಿಚಡಿ ರೆಡಿ ಆಗೈತಿ. ಇದನ್ನು ನಾವು ಬೆಳಗ್ಗೆ ಟಿಫಿನ್ಗಾದರೂ ಮಾಡ್ಕೋಬೋದು, ಇಲ್ಲ ಈಗ ಉಪವಾಸ ಇರ್ತಾರೆ ಈ ಟೈಮಲ್ಲಾದರೂ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು. ಬೆಳಗ್ಗೆ ಒಂದು ಟೈಮು ಇಲ್ಲ ಸಾಯಂಕಾಲ ಸ್ನ್ಯಾಕ್ಸ್ ಟೀ ಜೊತೆಗಾದರೂ ನಾವು ಇದನ್ನ ಮಾಡಿಕೊಂಡು ತಿನ್ಬೋದು. ಭಾಳ ಚೆನ್ನಾಗಿ ಬಂದೈತಿ. ಒಂದು ಸರ್ತಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ. ಹಂಗೆ ಇದು ನನ್ನ ದೊಡ್ಡ ಮಗ ಕಾರ್ತಿಕನಿಗೆ ಭಾಳ ಇಷ್ಟ ಈ ಸಾಬುದಾನಿ ಕಿಚಡಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾನವ. ನೀವು ಒಂದು ಸರ್ತಿ ಈ ರೆಸಿಪಿನ ಹಾಗೆ ಡೆಸರ್ಟ್ ರೆಸಿಪಿ ಮತ್ತು ಈ ಸಾಬುದಾನಿ ಕಿಚಡಿ ರೆಸಿಪಿನ ಎರಡನ್ನೂ ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ. ಹೇಗೆ ಬಂದಿತ್ತು ಅಂತ ಹೇಳಿದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.